ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ. ನಾಳೆ 26ನೇ ತಾರೀಕು ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ಇದೆ. ಆ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿನ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ 26 ಅಂದರೆ 26ನೇ ತಾರೀಕು ಶುಭ ಸುಬ್ರಹ್ಮಣ್ಯ ಷಷ್ಠಿ. ಈ ದಿನವನ್ನು ಸ್ಕಂದ ಷಷ್ಠಿ ಎಂದು ಕರೆಯುತ್ತಾರೆ. ಮಾರ್ಗಶಿರ ಮಾಸದಲ್ಲಿ ಬರುವ ಈ ಷಷ್ಠಿ ತಿಥಿಗೆ ವಿಶೇಷ ಮಹತ್ವವಿದೆ. ಕುಜದೋಷ, ನಾಗದೋಷ, ಕಾಲಸರ್ಪದೋಷ, ಮಕ್ಕಳಿಲ್ಲದಿರುವವರಿಗೆ, ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು, ಆರ್ಥಿಕ ತೊಂದರೆಗಳು ಇತ್ಯಾದಿಗಳಿಂದ ಬಳಲುತ್ತಿರುವವರು ಈ ಒಂದು ದಿನದಂದು ಭಗವಾನ್ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಅವರ ಎಲ್ಲ ತೊಂದರೆಗಳು ಅಂದರೆ ಜೀವನದಲ್ಲಿ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಮತ್ತು ಅವರ ಜೀವನ ಮುಕ್ತವಾಗುತ್ತದೆ. ಎಲ್ಲ ಶುಭ ಕಾರ್ಯಗಳು ನೆರವೇರುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದವನ್ನು ಸಂಪೂರ್ಣವಾಗಿ ಪಡೆಯಲು ಇದಕ್ಕಿಂತ ಉತ್ತಮ ಅವಕಾಶ ಇನ್ನೊಂದಿಲ್ಲ. ಆದಾಗ್ಯೂ ಈ ಅತ್ಯಂತ ಶುಭ ದಿನದಂದು ನಮ್ಮ ಧರ್ಮ ಗ್ರಂಥಗಳು ಜೀವ ಕಳೆದುಕೊಳ್ಳುವ ಸಾಧ್ಯತೆ ಇದ್ದರೂ ಸಹ ಕೆಲವು ತಪ್ಪುಗಳನ್ನು ಮಾಡಬಾರದು ಎಂದು ಘೋಷಿಸುತ್ತವೆ. ತಿಳಿಯದೆ ಈ ತಪ್ಪುಗಳನ್ನು ಮಾಡುವವರು ತಮ್ಮ ಜೀವನದಲ್ಲಿ ಗಂಭೀರ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ವಾಸ್ತವವಾಗಿ ಆ ದೇವಸೇನಾಧಿಪತಿಯ ಕೋಪದಿಂದಾಗಿ ಅವರು ಅವನ ನಿಯಂತ್ರಣದಲ್ಲಿರುವ ನಾಗದೇವರುಗಳ ಶಾಪವನ್ನು ಎದುರಿಸಬೇಕಾಗುತ್ತದೆ. ಮನೆಯಲ್ಲಿ ಶಾಂತಿಯ ಕೊರತೆ ಇರುತ್ತದೆ. ಆರೋಗ್ಯ ಸಮಸ್ಯೆಗಳು ಎಲ್ಲೆಡೆ ಇರುತ್ತದೆ. ವಿಶೇಷವಾಗಿ ಗಂಭೀರ ಆರ್ಥಿಕ ಸಮಸ್ಯೆಗಳು ಉದ್ಭವಿಸುತ್ತವೆ. ಗಳಿಸಿದ ಎಲ್ಲ ಹಣವು ನೆಲದಲ್ಲಿ ಕರಗಿ ಹೋಗುತ್ತದೆ. ಒಂದು ಹಿಡಿ ನಗದು ಕೂಡ ನಿಮ್ಮ ಕೈಯಲ್ಲಿ ಉಳಿಯುತ್ತದೆ. ವಾಸ್ತವವಾಗಿ ಲಕ್ಷ್ಮೀದೇವಿಯು ಸಹ ನಮ್ಮ ಮನೆಯ ಹೊಸ್ತಿಲನ್ನು ಹತ್ತಲು ಇಷ್ಟಪಡುವುದಿಲ್ಲ. ಅದಕ್ಕಾಗಿಯೇ ತಿಳಿದೋ ತಿಳಿಯದೆಯೋ ಈ ಸುಬ್ರಹ್ಮಣ್ಯ ಷಷ್ಠಿ ದಿನದಂದು ಈ ಒಂದು ಕೆಲಸಗಳನ್ನು ಮಾಡಬೇಡಿ. ಅನೇಕ ಜನರು ತಿಳಿದೆಯೇ ಈ ತಪ್ಪುಗಳನ್ನು ಮಾಡುತ್ತಾರೆ ಮತ್ತು ಭವಿಷ್ಯದಲ್ಲಿ ಹೇಳಲಾಗದಷ್ಟು ದುಃಖವನ್ನು ಅನುಭವಿಸುತ್ತಾರೆ. ಈ ಶುಭ ದಿನದಂದು ಈ ತಪ್ಪುಗಳನ್ನು ಮಾಡುವುದು ಎಂದರೆ ನಮ್ಮ ಸ್ವಂತ ಕೈಗಳಿಂದ ದೇವರ ಆಶೀರ್ವಾದವನ್ನು ಪಡೆಯುವುದು. ಈಗ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಮಾಡಬಾರದ ಕೆಲಸಗಳು ಯಾವುವು ಎಂಬುದನ್ನು ವಿವರವಾಗಿ ತಿಳಿಯೋಣ ಬನ್ನಿ ಸ್ನೇಹಿತರೆ. ಮೊದಲು ಕಮೆಂಟ್ ಬಾಕ್ಸಲ್ಲಿ ಓಂ ನಾಗೇಂದ್ರ ಸ್ವಾಮಿಯೇ ನಮಃ ಅಂದರೆ ನಾಗದೇವಾಯ ನಮಃ ಎಂದು ಕಮೆಂಟ್ ಮಾಡಿ. ಅಲ್ಲದೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ನಮಗೆ ಬೆಂಬಲ ನೀಡಿ. ನಿಮ್ಮ ವಿಡಿಯೋಗೆ ಬಂದಾಗ ಮೃಗದ ನಕ್ಷತ್ರದಲ್ಲಿ ಅಂದರೆ ನೀವು ವಿಡಿಯೋಗೆ ಬಂದಾಗ ಮೃಗದ ನಕ್ಷತ್ರದಲ್ಲಿ ಹುಣ್ಣಿಮೆ ಇರುವ ತಿಂಗಳು ಮಾರ್ಗಶಿರ ಮಾಸ. ಈ ತಿಂಗಳಲ್ಲಿ ಮೃಗದ ನಕ್ಷತ್ರವು ಹುಣ್ಣಿಮೆಯ ದಿನದಂದು ಇರುತ್ತದೆ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಮಾರ್ಗಶಿರ ಮಾಸದ ಶುಕ್ಲ ಷಷ್ಠಿ ದಿನದಂದು ಜನಿಸಿದ್ದರು. ದೇವತೆಗಳ ಆಶಯದಂತೆ ತಾರಕಾಸುರನನ್ನು ಕೊಲ್ಲಲು ಪರಮಶಿವನ ಅಂಶಗಳು ಮಾರ್ಗಶಾರದ ಶುದ್ಧ ಷಷ್ಠಿಯ ಎಂದು ಜನಿಸಿದವರು ಸುಬ್ರಹ್ಮಣ್ಯೇಶ್ವರ. ಕಾರಣದ ಜನನವೆಂದರೆ ತಾರಕಾಸುರನನ್ನು ಕೊಲ್ಲಲು ಜನಿಸಿದವನು. ದೇವತೆಗಳ ಇಡೀ ಸೈನ್ಯದ ಮುಖ್ಯಸ್ಥ ಸ್ವಾಮಿ. ಸರ್ವಶಕ್ತ ದಂಪತಿಗಳಾದ ಶಿವ ಮತ್ತು ಪಾರ್ವತಿಯರ ಪ್ರೀತಿಯ ಮೊದಲನೇ ಪುತ್ರ. ತಾರಕಾಸುರ ಒಬ್ಬ ರಾಕ್ಷಸ. ಅವನು ಭಗವಂತನಿಗಾಗಿ ಕಠಿಣ ತಪಸ್ಸು ಮಾಡಿ ಅವನ ಆತ್ಮಲಿಂಗವನ್ನು ವರವಾಗಿ ಪಡೆದನು. ಇದಲ್ಲದೆ ಅವನು ಒಬ್ಬ ಹುಡುಗನ ಕೈಯಿಂದ ಹೊರತುಪಡಿಸಿ ಬೇರೆ ಯಾರಿಂದಲೂ ಸಾಯುವುದಿಲ್ಲ ಎಂದು ವರವನ್ನು ಪಡೆದನು. ತನ್ನ ವರದ ಬಗ್ಗೆ ಹೆಮ್ಮೆಪಟ್ಟ ತಾರಕಾಸುರನು ದೇವತೆಗಳನ್ನು ಹಿಂಸಿಸಿದನು. ದೇವತೆಗಳು ಅವನೊಂದಿಗೆ ಹೋರಾಡಿ ಸೋತರು. ತಾರಕಾಸುರನ ನೋವನ್ನು ಇನ್ನು ಮುಂದೆ ಸಹಿಸಲಾಗದ ದೇವತೆಗಳು ತಮಗೆ ಶಕ್ತಿಶಾಲಿ ಗಂಡು ಮಗುವನ್ನು ನೀಡಬೇಕೆಂದು ಶಿವನಲ್ಲಿ ಪ್ರಾರ್ಥಿಸಿದರು. ಅವರ ಇಚ್ಛೆಯಂತೆ ಶಿವಾಂಶನು ಕುಮಾರಸ್ವಾಮಿಗೆ ಜನ್ಮ ನೀಡಿದನು. ಕುಮಾರಸ್ವಾಮಿ ದೇವತೆಗಳ ಸೈನಿಕನಾಗಿ ನಿಂತು ತಾರಕಾಸುರನನ್ನು ಕೊಂದನು. ಅವನನ್ನು ಸುಬ್ರಹ್ಮಣ್ಯೇಶ್ವರ ಎಂದು ಕರೆಯುತ್ತಾರೆ. ಸರ್ಪದ ರೂಪದಲ್ಲಿರುವ ಸುಬ್ರಹ್ಮಣ್ಯೇಶ್ವರನು ಕುಜನ ಅಧಿದೇವತೆ. ಸರ್ವಶಕ್ತನಾದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯು ಕರುಣಾಮಯಿ. ಹೃದಯದಿಂದ ಕರೆದಾಗ ತಕ್ಷಣ ಪ್ರತಿಕ್ರಿಯಿಸುವ ದೇವರು. ಮಾನವನ ದೈನಂದಿನ ಜೀವನದಲ್ಲಿ ಕುಜನಿಗೆ ಅತ್ಯಂತ ಮಹತ್ವವಿದೆ. ನಮ್ಮ ದೇಹದಲ್ಲಿ ಕುಂಡಲಿನಿ ಶಕ್ತಿಯ ಅಧಿದೇವತೆ ಸುಬ್ರಹ್ಮಣ್ಯೇಶ್ವರ. ಪುರುಷರಲ್ಲಿ ವೀರ್ಯಕೋಶಗಳಿಗೆ ಕಾರಣವೂ ಸುಬ್ರಹ್ಮಣ್ಯೇಶ್ವರನೇ. ಕುಂಡಲಿಗೆ ಅಪಾರ ಶಕ್ತಿ ಇದೆ. ದೇಹದಲ್ಲಿರುವ ಎಲ್ಲ ಶಕ್ತಿಯು ಹಾವಿನ ಆಕಾರದಲ್ಲಿದೆ. ಹಾವುಗಳನ್ನು ನಾಶ ಮಾಡುವವರಿಗೆ ಅಥವಾ ಅವುಗಳನ್ನು ಶಕ್ತಿಯನ್ನು ಹಾಳು ಮಾಡುವವರಿಗೆ ಮಕ್ಕಳಾಗುವುದಿಲ್ಲ ಎಂಬುದು ಒಂದು ತತ್ವ. ಆದ್ದರಿಂದ ಆ ಶಕ್ತಿ ಮತ್ತು ಪ್ರಕೃತಿಯನ್ನು ರಕ್ಷಿಸಲು ಮಾರ್ಗಶಿರ ಮಾಸದ ಶುಕ್ಲ ಷಷ್ಠಿ ಎಂದು ಭಗವಾನ್ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಬೇಕು. ಅದಕ್ಕಾಗಿಯೇ ಇದನ್ನು ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಸ್ಕಂದ ಷಷ್ಠಿ ಎಂದು ಕರೆಯಲಾಗುತ್ತದೆ. ಸುಬ್ರಹ್ಮಣ್ಯ ಷಷ್ಠಿ ಎಂದರೆ ದೇವಸ್ಥಾನಕ್ಕೆ ಹೋಗುವುದು ಮತ್ತು ಕೋಲು ಹೊತ್ತುಕೊಂಡು ಪ್ರಸಾದ ತರುವುದು ಮಾತ್ರವಲ್ಲ.
ಎಂದು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಆ ದಿನ ನಾವು ಅನುಸರಿಸುವ ನಿಯಮಗಳು, ನಮ್ಮ ನಡವಳಿಕೆ ಮತ್ತು ನಮ್ಮ ಆಲೋಚನಾ ವಿಧಾನವು ಬಹಳ ಮುಖ್ಯ. ಸುಬ್ರಹ್ಮಣ್ಯ ಸ್ವಾಮಿಯ ಅತ್ಯಂತ ಶಕ್ತಿಶಾಲಿ ಮತ್ತು ಶಿಸ್ತಿಗೆ ಹೆಸರುವಾಸಿಯಾಗಿದ್ದಾನೆ. ಅವನಿಗೆ ಸೂಕ್ಷ್ಮ ಮನಸ್ಸು ಕೂಡ ಇದೆ. ಯಾವುದೇ ಅಶುದ್ಧತೆ ಅಥವಾ ಅಗೌರವವನ್ನು ಸಹಿಸುವುದಿಲ್ಲ. ಸಣ್ಣ ತಪ್ಪು ಮಾಡಿದರೆ ಅವನಿಗೆ ತುಂಬ ಕೋಪ ಬರುತ್ತದೆ. ಅದಕ್ಕಾಗಿಯೇ ನಮ್ಮ ಹಿರಿಯರು ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಭಯ ಮತ್ತು ಭಕ್ತಿಯಿಂದ ಶಿಸ್ತಿನಿಂದ ಇರಬೇಕೆಂದು ಪದೇ ಪದೇ ಹೇಳುತ್ತಾರೆ. ನಮ್ಮ ನಡವಳಿಕೆಯಲ್ಲಿ ಯಾವುದೇ ವ್ಯತ್ಯಾಸವಿದ್ದರೂ ನಾವು ಎಷ್ಟೇ ಪೂಜೆಗಳನ್ನು ಮಾಡಿದರೂ ಫಲಿತಾಂಶ ಶೂನ್ಯವಾಗಿರುತ್ತದೆ ಮತ್ತು ನಾವು ಪಾಪದಿಂದ ನಮ್ಮನ್ನು ಮುಚ್ಚಿಕೊಳ್ಳಬೇಕಾಗುತ್ತದೆ. ಈ ಶುಭ ದಿನದಂದು ಯಾವುದೇ ಜೀವಿಯನ್ನು ಹಿಂಸಿಸಬಾರದು. ಇದು ಎಲ್ಲದಕ್ಕಿಂತ ಮುಖ್ಯವಾದ ನಿಯಮ. ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅವನು ಸರ್ಪ ದೇವತೆಗಳ ಅಧಿಪತಿಯಾಗಿರುವುದರಿಂದ ಹಾವುಗಳು ಅಥವಾ ಹಾವುಗಳಂತಹ ಜೀವಿಗಳಿಗೆ ಹಾನಿ ಮಾಡುವುದು ಮಹಾಪಾಪ. ಈ ದಿನ ತಪ್ಪಾಗಿ ಸಹ ಅವುಗಳನ್ನು ಒಡೆಯಬಾರದು ಅಥವಾ ಕೊಲ್ಲಬಾರದು. ಅವು ನಮ್ಮ ಮನೆಯಲ್ಲಿ ಅಥವಾ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಂಡುಬಂದರೆ ಮಾನಸಿಕವಾಗಿ ಅವುಗಳನ್ನು ನಮಸ್ಕರಿಸಿ, ಓ ಸರ್ಪ ದೇವರ ರೂಪವೇ, ನಮ್ಮನ್ನು ಕ್ಷಮಿಸಿ ಶಾಂತಿಯುತವಾಗಿ ಹೋಗುವೆ ಎಂದು ಪ್ರಾರ್ಥಿಸಬೇಕು. ಅವುಗಳನ್ನು ನಿಧಾನವಾಗಿ ಓಡಿಸಲು ಪ್ರಯತ್ನಿಸಬೇಕು, ಆದರೆ ಕೋಲಿನಿಂದ ಓಡಿಸಬಾರದು. ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸರ್ಪಗಳಿಗೆ ಹಾನಿ ಮಾಡಿದರೆ ಆ ಪಾಪವು ಕುಟುಂಬವನ್ನು 7 ಜನ್ಮಗಳವರೆಗೆ ಕಾಡುತ್ತದೆ. ತೀವ್ರ ಸರ್ಪದೋಷ, ಕುಜದೋಷ, ಭೂಮಿಯನ್ನು ಮುಟ್ಟುವ ಯಾರಿಗಾದರೂ ಭಗವಾನ್ ಸುಬ್ರಹ್ಮಣ್ಯನು ಶಾಪ ನೀಡುತ್ತಾನೆ ಎಂದು ಶಾಸ್ತ್ರಗಳು ಎಚ್ಚರಿಸುತ್ತವೆ. ಇದು ಮಕ್ಕಳಿಲ್ಲದ ಮಗುವಿಗೆ ಆರೋಗ್ಯ ಸಮಸ್ಯೆಗಳು, ವೈವಾಹಿಕ ಜೀವನದಲ್ಲಿ ಜಗಳಗಳು ಇತ್ಯಾದಿಗಳನ್ನು ಉಂಟುಮಾಡುತ್ತದೆ. ಅಲ್ಲದೆ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಮನೆಯಲ್ಲಿ ಚಾಕುಗಳು, ಕುಡುಗೋಲುಗಳು, ಕುಡಲಿಗಳು, ಸಲಿಕೆಗಳು ಮತ್ತು ಸಲಿಕೆಗಳಂಥ ಹರಿತವಾದ ವಸ್ತುಗಳನ್ನು ಬಳಸಬಾರದು. ಈ ದಿನದಂದು ತರಕಾರಿಗಳನ್ನು ಕತ್ತರಿಸಲು ಚಾಕುಗಳನ್ನು ಸಹ ಬಳಸಬಾರದು. ಇದರ ಹಿಂದೆ ಬಲವಾದ ಕಾರಣವಿದೆ. ಭಗವಾನ್ ಸುಬ್ರಹ್ಮಣ್ಯನು ಭೂಮಿಯ ಮಗ, ಕುಜದೇವರು. ಅವನು ಭೂಮಿಯನ್ನು ಹರಿತವಾದವುಗಳಿಂದ ಅಗೆದನು. ನೀವು ವಸ್ತುಗಳಿಂದ ಕತ್ತರಿಸುವಂಥ ಕೆಲಸಗಳನ್ನು ಮಾಡಿದರೆ ನೀವು ತಿಳಿಯದೆಯೇ ಭೂಮಿ ತಾಯಿ ಅಥವಾ ಅದರಲ್ಲಿ ವಾಸಿಸುವ ಜೀವಿಗಳಿಗೆ ಹಾನಿ ಮಾಡುವ ಅಪಾಯವಿದೆ. ಇದು ಭಗವಂತನನ್ನು ಕೋಪಗೊಳಿಸುತ್ತದೆ. ಅದಕ್ಕಾಗಿಯೇ ಈ ದಿನದಂದು ಕೃಷಿ ಕೆಲಸವನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗುತ್ತದೆ. ಸುಬ್ರಹ್ಮಣ್ಯ ಷಷ್ಠಿಯಂದು ಭೂಮಿಯನ್ನು ಉಳುಮೆ ಮಾಡುವುದು ಮತ್ತು ಮರಗಳನ್ನು ಕಡಿಯುವುದು ಮುಂತಾದ ಕೆಲಸಗಳನ್ನು ಮಹಾಪಾಪವೆಂದು ಪರಿಗಣಿಸಲಾಗುತ್ತದೆ. ನೀವು ಅಡುಗೆ ಮಾಡಲು ಬಯಸಿದರೆ ಹಿಂದಿನ ದಿನ ಕತ್ತರಿಸಿದ ತರಕಾರಿಗಳೊಂದಿಗೆ ಮಾಡಿ, ಅಥವಾ ಬೇಯಿಸಿದ ಆಹಾರವನ್ನು ತಿನ್ನದೆ ಉಪವಾಸ ಮಾಡುವುದು ಮತ್ತು ಮಾಂಸಾಹಾರಿಯ ಆಹಾರ, ಈರುಳ್ಳಿ, ಬೆಳ್ಳುಳ್ಳಿಯನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಆದರೂ ಎಲ್ಲರಿಗೂ ಅದು ತಿಳಿದಿಲ್ಲ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಾಗ ಅಥವಾ ಹುತ್ತಗಳ ಬಳಿ ಹೋಗುವಾಗ ಮಾಡುವ ದೊಡ್ಡ ತಪ್ಪುಗಳು, ಪುಟಗಳು ಕೇವಲ ಮಣ್ಣಿನ ದಿಬ್ಬಗಳಲ್ಲ, ಅವು ಪವಿತ್ರ ಶಕ್ತಿ ಕೇಂದ್ರಗಳಾಗಿ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನಾಗನ ರೂಪದಲ್ಲಿ ನೆಲೆಸಿದ್ದಾರೆ. ನಾವು ದೇವಸ್ಥಾನಕ್ಕೆ ಹೋಗುವಾಗ ಭಕ್ತಿಯಿಂದ ನಡೆಯುವಂತೆಯೇ ಹುತ್ತಗಳ ಬಳಿಗೆ ಹೋಗುವಾಗ ನಾವು ಇನ್ನೂ ಹೆಚ್ಚು ಭಕ್ತಿ ಮತ್ತು ಶ್ರದ್ಧೆಯಿಂದ ಇರಬೇಕು. ಅನೇಕ ಯುವಕರು ಮಾಡುವ ದೊಡ್ಡ ತಪ್ಪು ಎಂದರೆ ದೇವಸ್ಥಾನದ ಸುತ್ತಮುತ್ತ ಅಥವಾ ಪುಟಗಳ ಬಳಿ ಸಿಗರೇಟು, ಬೀಡಿ ಸೇದುವುದು ಅಥವಾ ತಂಬಾಕು ಅಗೆಯುವುದು. ಇದು ಕ್ಷಮಿಸಲಾಗದ ಅಗೌರವದ ಕೃತ್ಯ. ಅಂದರೆ ಈ ಪವಿತ್ರ ಸ್ಥಳದಲ್ಲಿ ಹೊಗೆ ಬಿಡುವುದು ಆ ಪರಿಶುದ್ಧತೆಯ ನಮ್ಮ ಕೈಗಳೇ ನಾಶಪಡಿಸುತ್ತಿವೆ. ದೇವಾಲಯದ ಗರ್ಭಗುಡಿಯ ಮುಂದೆ ಯಾರಾದರೂ ಧೂಮಪಾನ ಮಾಡುತ್ತಾರೆ, ನಾಗರೂಪ ಸುಬ್ರಹ್ಮಣ್ಯನ ಗರ್ಭಗುಡಿ ಮುಂದೆ ಎಂದು ಪರಿಗಣಿಸಬೇಕು. ನೀವು ಅಲ್ಲಿ ಧೂಮಪಾನ ಮಾಡಿದರೆ ಭಗವಂತನು ತುಂಬ ಕೋಪಗೊಳ್ಳುತ್ತಾನೆ. ಪರಿಣಾಮವಾಗಿ ನಿಮಗೆ ಉಸಿರಾಟದ ಕಾಯಿಲೆಗಳು ಮತ್ತು ಶ್ವಾಸಕೋಶದ ತೊಂದರೆಗಳು ಬರುತ್ತವೆ. ಗಳಿಸಿದ ಎಲ್ಲ ಹಣವು ಆಸ್ಪತ್ರೆಗಳಿಗೆ ಹೋಗುತ್ತದೆ ಎಂದು ಪಂಡಿತರು ಎಚ್ಚರಿಸುತ್ತಾರೆ. ಮಹಿಳೆಯರು ಭಗವಂತನನ್ನು ಪೂಜಿಸುವ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಥವಾ ಹುತ್ತಕ್ಕೆ ಹೋಗುವ ಮಹಿಳೆಯರು ಯಾವುದೇ ಸಂದರ್ಭದಲ್ಲೂ ತಲೆ ಕೂದಲನ್ನು ಬಿಡಬಾರದು. ಕೂದಲನ್ನು ಕೆದರಿಕೊಂಡು ತಿರುಗಾಡಬಾರದು. ಕೂದಲನ್ನು ಕೆದರಿಕೊಂಡು ಓಡಾಡುವುದು ಅಶುಭ ಮತ್ತು ದುರದೃಷ್ಟದ ಸಂಕೇತ. ಅಚ್ಚುಕಟ್ಟಾಗಿ ಜಡೆ ಅಥವಾ ಗಂಟು ಹಾಕಿಕೊಂಡು ಹೂವುಗಳನ್ನು ಧರಿಸಿಕೊಂಡು ಓಡಾಡಿದರೆ ಅದು ಶುದ್ಧತೆ, ಸಮೃದ್ಧಿ ಮತ್ತು ಲಕ್ಷ್ಮಿಯ ಸಂಕೇತ. ತಲೆಯನ್ನು ಕೆದರಿಕೊಂಡು ಓಡಾಡಿದರೆ ನಾವು ಎಲ್ಲ ಜಾತಿಗಳ ಶಕ್ತಿಗಳನ್ನು ಆಹ್ವಾನಿಸುತ್ತಿದ್ದೇವೆ ಎಂಬಂತೆ ಇದು ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಎಂದು ವಿದ್ವಾಂಸರು ಎಚ್ಚರಿಸಿದ್ದಾರೆ. ಇದಲ್ಲದೆ ಒಬ್ಬರು ಧರಿಸುವ ಬಟ್ಟೆಗಳ ಬಗ್ಗೆಯೂ ಜಾಗರೂಕರಾಗಿರಬೇಕು. ಇತ್ತೀಚಿನ ದಿನಗಳಲ್ಲಿ ಅನೇಕ ಹುಡುಗಿಯರು ಹರಿದ ಜೀನ್ಸ್ ಧರಿಸುತ್ತಾರೆ. ಅವರು ಫ್ಯಾಷನ್ ಬಟ್ಟೆಗಳನ್ನು ಧರಿಸಿ ದೇವಸ್ಥಾನಕ್ಕೆ ಹೋಗುತ್ತಿದ್ದಾರೆ. ಇದು ದೊಡ್ಡ ತಪ್ಪು. ಪವಿತ್ರ ಪೂಜೆಗೆ ಹೋಗುವಾಗ ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸಬೇಕು. ಸೀರೆ ಧರಿಸುವುದು ಅಥವಾ ಪಂಜಾಬಿ ಉಡುಪಿನಂತಹ ಸಾಂಪ್ರದಾಯಿಕ ಉಡುಗೆಯನ್ನು ಧರಿಸುವುದು ಉತ್ತಮ. ನಾವು ಧರಿಸುವ ರೀತಿ ನಮ್ಮ ಭಕ್ತಿ ಮತ್ತು
ಸಂಪ್ರದಾಯಕ್ಕೆ ನಾವು ನೀಡುವ ಗೌರವವನ್ನು ಸೂಚಿಸುತ್ತದೆ. ನಾವು ಆಧುನಿಕ ಬಟ್ಟೆಗಳನ್ನು ಧರಿಸಿ ಹೋದರೆ ದೇವರುಗಳು ನಮಗೆ ಪೂಜೆಯಲ್ಲಿ ಆಸಕ್ತಿ ಇಲ್ಲ ಮತ್ತು ನಮ್ಮ ಮೂಗಿನೊಂದಿಗೆ ಬಂದಿದ್ದೇವೆ ಎಂದು ಭಾವಿಸುತ್ತಾರೆ. ಇದರಿಂದಾಗಿ ಪೂಜೆಯ ಫಲಿತಾಂಶಗಳು ಶೂನ್ಯ ಮತ್ತು ಶೂನ್ಯವಾಗಿರುತ್ತವೆ. ನಾವು ಭಗವಂತನನ್ನು ಕೋಪಗೊಳ್ಳುತ್ತಾನೆ ಮತ್ತು ಆರ್ಥಿಕವಾಗಿ ವಂಚಿತನಾಗುತ್ತಾನೆ. ನೀವು ಜಾಗರೂಕರಾಗಿರಬೇಕು. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಇರುವೆ ಗೂಡಿನ ಬಳಿ ಹಾಲು ಸುರಿಯುವಾಗ ಅನುಸರಿಸಬೇಕಾದ ವಿಧಾನ. ಅನೇಕ ಜನರು ಆತುರದಲ್ಲಿ ತಾವು ತಂದ ಹಾಲಿನ ಪ್ಯಾಕೆಟ್ಗಳನ್ನು ನೇರವಾಗಿ ಕತ್ತರಿಸಿ ಆ ಪ್ಲಾಸ್ಟಿಕ್ ಪ್ಯಾಕೆಟ್ಗಳೊಂದಿಗೆ ಇರುವೆಗೂಡಿಗೆ ಹಾಲನ್ನು ಸುರಿಯುತ್ತಾರೆ. ಇದು ಒಂದು ದೊಡ್ಡ ತಪ್ಪು. ಪ್ಲಾಸ್ಟಿಕ್ ಒಂದು ಅಶುದ್ಧ ವಸ್ತುವಾಗಿದ್ದು ಇದನ್ನು ಪೂಜೆಗೆ ಬಳಸಲಾಗುವುದಿಲ್ಲ. ಸರಿಯಾದ ವಿಧಾನವೆಂದರೆ ತಾಮ್ರದ ಪಾತ್ರೆ ಅಥವಾ ಕನಿಷ್ಠ ಉಕ್ಕಿನ ಪಾತ್ರೆಯನ್ನು ನಿಮ್ಮೊಂದಿಗೆ ಕೊಂಡೊಯ್ಯುವುದು. ಹಿಂದೂ ಸಂಪ್ರದಾಯದಲ್ಲಿ ತಾಮ್ರದ ಲೋಹವು ಬಹಳಷ್ಟು ಪವಿತ್ರವನ್ನು ಹೊಂದಿದೆ. ಮೊದಲು ನೀವು ತಂದ ಹಾಲನ್ನು ಆ ತಾಮ್ರದ ಪಾತ್ರೆಗೆ ಸುರಿಯಿರಿ. ನಂತರ ಆ ಪಾತ್ರೆಯನ್ನು ಎರಡೂ ಕೈಗಳಿಂದ ಹಿಡಿದುಕೊಳ್ಳಿ. ಅದನ್ನು ಹಿಡಿದುಕೊಂಡು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಬೇಕು ಮತ್ತು ನಿಧಾನವಾಗಿ ಹುತ್ತದಲ್ಲಿ ಹಾಲು ಅರ್ಪಿಸಬೇಕು. ಅಲ್ಲದೆ ಹುತ್ತದಲ್ಲಿ ಕೆಲವು ಲೀಟರ್ ಹಾಲನ್ನು ಸುರಿಯಬೇಡಿ. ಹಾವಿನ ರೂಪದಲ್ಲಿ ಭಗವಂತನು ಸ್ಮರಿಸುವಾಗ ಹುತ್ತದಲ್ಲಿ ಕೇವಲ 1 ಅಥವಾ 2 ಚಮಚ ಹಾಲನ್ನು ಸುರಿಯಿರಿ ಮತ್ತು ಉಳಿದ ಹಾಲನ್ನು ಪ್ರಸಾದವಾಗಿ ಸ್ವೀಕರಿಸಿ. ಇತ್ತೀಚೆಗೆ ಹೊರಹೊಮ್ಮುತ್ತಿರುವ ವಿಚಿತ್ರ ಪದ್ಧತಿಯ ಪ್ರಕಾರ ಹುತ್ತದಲ್ಲಿ ಮೊಟ್ಟೆಗಳನ್ನು ಹಾಕುವುದು ಗಂಭೀರ ತಪ್ಪು. ಹಾಲು, ಅರಿಶಿಣ, ಹಣ್ಣುಗಳು ಮತ್ತು ಮೆಣಸಿನಕಾಯಿಯಂಥ ಸಾತ್ವಿಕ ನೈವೇದ್ಯಗಳನ್ನು ಭಗವಂತನಿಗೆ ಅರ್ಪಿಸಬೇಕು. ಈ ಶುಭ ದಿನದಂದು ಮುಟ್ಟಿನ ಮಹಿಳೆಯರು ದೇವಸ್ಥಾನಕ್ಕೆ ಹೋಗಬಾರದು ಮತ್ತು ಮನೆಯಲ್ಲಿ ಪೂಜೆ ಮಾಡಬಾರದು. ದೈಹಿಕ ಕಾಯಿಲೆ ಇದ್ದಾಗ ಪೂಜೆಗಳಿಂದ ದೂರವಿರುವುದು ನಮ್ಮ ಸಂಪ್ರದಾಯ. ಅವರು ತಮ್ಮ ಮನಸ್ಸಿನಲ್ಲಿ ತಮ್ಮ ಸ್ಥಾನದಿಂದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಸ್ಮರಿಸಬೇಕು. ಅದೇ ರೀತಿ ಇದು ಗಂಡ ಮತ್ತು ಹೆಂಡತಿ ಇಬ್ಬರೂ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು. ಇದು ಬಹಳ ಮುಖ್ಯವಾದ ನಿಯಮ, ಏಕೆಂದರೆ ಇದು ನಮ್ಮೊಳಗಿನ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಾವು ಮಾಡುವ ಪೂಜೆಯನ್ನು ಬಲಪಡಿಸುತ್ತದೆ. ಇನ್ನೊಂದು ನಿಯಮವೆಂದರೆ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸ್ನಾನ ಮಾಡಬಾರದು. ಹಬ್ಬದ ಹಿಂದಿನ ದಿನ ಸ್ನಾನ ಮಾಡಿ ಹಬ್ಬದ ದಿನದಂದು ಸಾಮಾನ್ಯ ಸ್ನಾನ ಮಾಡಿ ಪೂಜೆಗೆ ಸಿದ್ಧರಾಗಬೇಕು. ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಹಣದ ಬಗ್ಗೆಯೂ ಜಾಗರೂಕರಾಗಿರಬೇಕು. ಈ ದಿನದಂದು ಸಾಲ ಮಾಡಬಾರದು ಮತ್ತು ನೀವು ಈ ದಿನ ವಿಶೇಷವಾಗಿ ಸಾಲ ನೀಡಿದರೆ ಹಣ ಹಿಂತಿರುಗುವುದಿಲ್ಲ ಮತ್ತು ಲಕ್ಷ್ಮೀದೇವಿಯನ್ನು ಹೊರಗೆ ಕಳುಹಿಸಲಾಗುತ್ತದೆ ಎಂದು ನಂಬಲಾಗಿದೆ. ಮಹಿಳೆಯರು ದೇವಸ್ಥಾನಕ್ಕೆ ಹೋದಾಗ ಅವರು ತಮ್ಮ ಕೈಗಳಿಗೆ ಬಳೆಗಳನ್ನು ಮತ್ತು ಹಣೆಯ ಮೇಲೆ ಚುಕ್ಕೆ ಧರಿಸಬೇಕು. ವಿವಾಹಿತ ಮಹಿಳೆಯರು ತಮ್ಮ ಟೋಪಿಯಲ್ಲಿ ಸಿಂಧೂರವನ್ನು ಕುಂಕುಮವನ್ನು ನೀವು ಪೂರ್ಣ ಮುತ್ತಿನಂತೆ ಧರಿಸಿ ಭಗವಂತನನ್ನು ಪೂಜಿಸಿದರೆ ಅವನು ಸಂತೋಷ ಪಡುತ್ತಾನೆ ಮತ್ತು ನಮ್ಮ ಅದೃಷ್ಟವನ್ನು ನೋಡುತ್ತಾನೆ. ಈ ಎಲ್ಲ ನಿಯಮಗಳನ್ನು ಪಾಲಿಸೋಣ ಮತ್ತು ಸುಬ್ರಹ್ಮಣ್ಯ ಷಷ್ಠಿ ಪೂಜೆಯನ್ನು ಭಕ್ತಿಯಿಂದ ಮಾಡೋಣ ಮತ್ತು ಆ ಷಣ್ಮುಖನ ಕೃಪೆ ಮತ್ತು ಅನುಗ್ರಹವನ್ನು ಸಂಪೂರ್ಣವಾಗಿ ಪಡೆಯೋಣ. ಸ್ನೇಹಿತರೆ, ಅವಿವಾಹಿತರು ಈ ಕಲ್ಯಾಣವನ್ನು ವೀಕ್ಷಿಸಿದರೆ ಅಡೆತಡೆಗಳು ದೂರವಾಗುತ್ತವೆ ಮತ್ತು ಮದುವೆಗಳು ನಡೆಯುತ್ತವೆ. ಇದಲ್ಲದೆ ಹಿರಿಯರ ಮಕ್ಕಳ ಜನನವನ್ನು ಪಡೆಯುತ್ತಾರೆ ಎಂದು ಹೇಳುತ್ತಾರೆ. ಈ ವಿಶೇಷ ದಿನದಂದು ಭಗವಾನ್ ಸುಬ್ರಹ್ಮಣ್ಯ ಸ್ವಾಮಿ ಅರ್ಪಿಸಿದ ಕವಡಿಗೆ ಮಕ್ಕಳ ಆಶೀರ್ವಾದ ದೊರೆಯುತ್ತದೆ. ಭವಿಷ್ಯದ ಪೀಳಿಗೆಗೂ ಮಕ್ಕಳ ಆಶೀರ್ವಾದ ದೊರೆಯುತ್ತದೆ ಎಂದು ನಂಬಲಾಗಿದೆ. ಇಂದು ಮಡಕೆಗೆ ಹಾಲು ಸುರಿಯಲಾಗುತ್ತದೆ. ತಮ್ಮ ಜಾತಕದಲ್ಲಿ ಕಾಲಸರ್ಪ ದೋಷ ಮತ್ತು ಕೇತು ದೋಷ ಇರುವವರು ಸುಬ್ರಹ್ಮಣ್ಯ ದೇವರನ್ನು ಎಲ್ಲ ರೀತಿಯಲ್ಲಿ ಪೂಜಿಸುವುದು ಪ್ರಯೋಜನಕಾರಿಯಾಗಿದೆ. ಭಗವಂತನು ಎಲ್ಲ ರೀತಿಯಲ್ಲೂ ಪ್ರಯೋಜನಕಾರಿಯಾಗುತ್ತಾನೆ ಎಂದು ಪಠಿಸುವುದು. ಅದೇ ರೀತಿ ರಾಹು ಮಂತ್ರವನ್ನು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಮಂತ್ರದೊಂದಿಗೆ ಸಂಯೋಜಿಸುವುದು. ಮುತ್ತು ಧರಿಸಿ ನಾಗ ಮಂತ್ರಗಳನ್ನು ಪಠಿಸುತ್ತಾ ಇದ್ದರೆ ಒಳ್ಳೆಯದು. ಈ ಪೂಜೆಗಳನ್ನು ರಾಹುಗ್ರಹದ ಆಶೀರ್ವಾದವನ್ನು ತರುತ್ತದೆ. ಅದೇ ರೀತಿ ಸುಬ್ರಹ್ಮಣ್ಯನು ಸ್ತ್ರೀಯರು ಸಂತಾನ ಶಕ್ತಿಗಾಗಿ ಹೆಚ್ಚು ಪೂಜಿಸುವ ದೇವರು ಎಂದು ನೋಡಿದ್ರಲ್ಲ. ನಾಳೆ ಸುಬ್ರಹ್ಮಣ್ಯ ಷಷ್ಠಿಯಿಂದ ಯಾವ ರೀತಿ ನಾವು ಪೂಜೆಯನ್ನು ಮಾಡಬೇಕು, ಹುತ್ತಕ್ಕೆ ಹಾಲಿಯನ್ನು ಎರಿಬೇಕು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ನಾಗದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಬಯಸ್ತೀನಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.